ಇಲ್ಲಿ ಫೀ ಇಲ್ಲ ಅಂತೇಳಿ ತಂದು ಹುಡುಗಿ ತಂದು ಹಾಕಿದೇವೆ ರೀ. ಅವ್ರು ಏನದಲ್ಲ 2,500 ರೂಪಾಯಿ ಕಟ್ಟಿದ್ರೆ ಇಲ್ಲಿ ನಡೀತಿಲ್ಲ, ನಾವು 1 ರೂಪಾಯಿ ಕಮ್ಮಿನೂ ತೊಗೊಳಂದ್ರೆ. ಯಾವ ಸ್ಕೂಲಿಗೆ ತಂದಿದ್ದೀರಿ ಹುಡುಗಿ? ಭಾಗ್ಯವಂತಿ ಸ್ಕೂಲ್ ರೀ. ಅದು ಗೌರ್ಮೆಂಟ್ ಅಲ್ರಿ? ಗೌರ್ಮೆಂಟ್ ಆದ್ರೂ ನಾವು ಕಟ್ಟೇಬೇಕಂತ ಹೇಳಿದ್ರಿ ಅವ್ರು. ಎಷ್ಟು ಕಟ್ಟಿರಿ ಫೀಸ್? 2,500 ರೀ. ಯಾವಾಗ ಕಟ್ಟಿರಿ? ಕಟ್ಟಿ ಮತ್ತೆ ಈಗ 15 ಐತ್ರಿ, ಅಷ್ಟು ಬುಕ್ ಕೊಟ್ಟರು ತೊಗೊಂಡು ಹೋದ. ಹೊಳ್ಳಿ ನಾವೇನ 2,500 ಕಟ್ಟೋದು ಏನು ಫೀ ರಸೀತಿ ಏನು ಕೊಟ್ಟರೆ? ಹೇಳ್ರಿ, ಒಟ್ಟ ರಿಸಿಟ್ ಕೊಟ್ಟು ಏನಿಲ್ಲ ರೀ. 2,500 ರೂಪಾಯಿ ನಾವು ಕಂಪಲ್ಸರಿ ಇದು ಪ್ರತಿಯೊಂದು ಹುಡುಗರು ತೊಗೊಂಡಿದೆ ಅಂತ ಹೇಳಿದ್ರು ಅವ್ರು. ಸರ್ಕಾರದ ನಾ ಕಟ್ಲತ್ ಕೇಳ್ಬೇಕ್ರಿ ನೀವು? ಕೇಳಿದ್ರಿ ನಾ ನಿನಗೆ ಕಟ್ಟೋದೈತೆ ನಾನು ಬೇರೆಯವ್ರು ಮಾತು ತೊಗೊಳಲ್ಲ. ನಾವು ಸುಮ್ಮನೆ ನೀನು ನಮ್ಮ ಊರ ಅಂತ ನಾ ಕಟ್ಲಿಗತ್ತಿ ತೊಗೊಳಗತ್ತಿದ್ದೆವು, ಕಟ್ಟಿ ಹೋಗಪ್ಪ ಇಲ್ಲ ಇಲ್ಲ ಅಂದ್ರೆ. ನಿಮ್ಗೆ ಯಾರು ಹೇಳ್ಯಾರ ಈ ರೀತಿ? ಮ್ಯಾನೇಜ್ಮೆಂಟ್ ಅಧ್ಯಕ್ಷ ಹೇಳ್ಯಾರು ಅಥವಾ ಟೀಚರ್ಸ್ಗಳು ಹೇಳ್ಯಾರು? ಟೀಚರ್ ಹೇಳ್ಯಾರ್ರಿ, ಮತ್ತು ಸರ್ಗಳು ಅಂದರು ಆಟ ಕಟ್ಟೇಬೇಕಪ್ಪ, ಇದ್ರ ಅಂದ್ರೆ ಏನದಲ್ಲ ಒಟ್ಟು ನಾಳೆ ಬಾ ಮಾತಂದ್ರೆ. ಅದು 370 ಬರೀ. ಹಾಂ ರೀ, 370 ರೂಪಾಯಿ ನನಗೆ ಗೊತ್ತಿಲ್ಲ ರೀ. 2,500 ರೂಪಾಯಿ ಏನಂದ್ರೆ ಅಲ್ಲಿ ಮತ್ತೆ ಮನೆ ಹೋಗಿ ತಂದು ಕಟ್ಟಿ ಪೋರಿಗೆ ಅಂದ್ರೆ ಕರ್ಕೊಂಡು ಹೋಗ್ಯಾನ್ರಿ. ಅಂದ್ರೆ ಎಷ್ಟನೇ ಅಡ್ಮಿಷನ್ ಮಾಡಿರಿ ಈಗ ಸದ್ರಿ 9 ರೀ. ನಿಮ್ಮ ಹೆಸರು? ಅಶೋಕ್ ಬೆಳಗಾವ್ ರೀ. ಏನು ಸ್ಕೂಲ್ದು ಏನು ಸಮಸ್ಯೆ ಆಗಿದೆ ರೀ? ಇದು ಮಕ್ಕಳು ಒಬ್ಬರು ಬಡ ಪಾಲಕ ನಮಗೆ ಕರ್ಕೊಂಡು ಬಂದರು. ಹೆಸರು ಹಚ್ಚಲಿಕ್ಕೆ ಬರೋಣ, ದುಡ್ಡು ಇಟ್ಟು ಅಟ್ಟು ಅಂದರು. ಎಷ್ಟು 2,500 ಬೇಕು, 3,000 ಅಂದರು. ಅಟ್ಟೆ ಅಂಗ್ರಿ ಅಂತಂದ್ರೆ ಅಟ್ಟು ಬೇಕೇ ಅಂತಂದರು. ಅದರಿಂದ ನಾವು ಇಂಡಿಗೆ ಹೋಗಿ ರಿಪೋರ್ಟ್ ಕೊಟ್ಟೀನಿ ರೀ. ಇಂಡಿಗೆ ಯಾರಿಗೆ ರಿಪೋರ್ಟ್? ಬಿಯೋಗ. ಈ ಬೇವರ್ ಏನಂದ್ರೆ ಅವರು ನಾವು ರಿಪೋರ್ಟ್ ಕೊಟ್ಟೀನಿ ರೀ, ಬಂದು ಹೋಗ್ಯಾರ. ಇಂಟ್ರ್ಯೂ ಏನಾಯ್ತು ಅಂತೇಳಿ ಬೇವ ಕೇಳಿ ರೀ. ಇಲ್ಲ ಅವರು 2 ಅಡಿಸು ತೊಗೊಂಡ್ರತ್ತ ಅಂತೇಳಿ ನಮಗೆ ಹೇಳಿದ್ರು. ನನಗೊಂದು ಪೌತಿ ಕೊಡುತ್ತ ನಾನು ಹೇಳಿ ಅವ್ರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟೀನಿ ರೀ. ಈಗ ಫೀಸ್ ಜಾಸ್ತಿ ತೊಗೋತಾರ ಅಂತೇಳಿ ನೀವು ಹೇಳತ್ತೀರಿ. ಹ್ಞೂ ರೀ. ಈಗ ಗೌರ್ಮೆಂಟ್ ಸ್ಕೂಲ್ ಐತೋ ಅಥವಾ ಎಡೆಡ್ ಸ್ಕೂಲ್ ಐತಿ? ಗೌರ್ಮೆಂಟ್ ಅದ ರೀ. ಸ್ಕೂಲ್ ಹೆಸರೇನು ರೀ? ಬಾಗಿ ಐತಿ. ಹಾಂ, ಗೌರ್ಮೆಂಟ್ ಸ್ಕೂಲ್ ಐತಿ. ಹ್ಞೂ, ಗೌರ್ಮೆಂಟ್ ಸ್ಕೂಲ್ ಇದ್ರು ಫೀಸ್ ಜಾಸ್ತಿ ತೊಗೊತಾರೆ. ಹಾಂ, ಜಾಸ್ತಿ ತೊಗೊತಾರೆ. ಅದಕ್ಕೇನು ಫೀ ರಸೀತಿ ಏನೂ ಇಲ್ಲ ರೀ. ಬರೀ ಈಗ ಸ್ಟೇಟ್ಮೆಂಟನ್ನು ಕೊಡ್ತೇವೆ ನಾವು, ಫೀ ಕೊಡ್ತೇವೆ ರೀ. ಸೀಟ್ ಹತ್ತಾರ. ಅದು 380 ರೀ. ಅವರು ನಮ್ಮದು ಆ ಬಣ್ಣ ಮಾಡೋದದ, ಇದು ಕಟ್ಟೋದದ, ಅದು ಇದು ಏನಾರ ಸಾರಿಸ್ಕೆ ಬಿಡ್ತಾರೆ ನಮಗೆ. ತತ್ತಿನೂ ಇಲ್ಲ, ಹಾಲು ಇಲ್ಲ ರೀ. ಅವಕ್ಕೆ ಎಂದೂ ಇಲ್ಲೇ ರೀ, ಸುಮ್ಮ ಹೆಸರ. ಇಲ್ಲಿ ಮೂಲಭೂತ ಸೌಕರ್ಯ ಯಾವ ರೀತಿ ಐತಿ ರೀ ಸ್ಕೂಲ್ದಾಗ ರೀ? ಯಾವಾಗಲೂ ಹಿಂಗೆ ರೀ. ನಾವು ಏನಾರ ಕೇಳೋದನ್ನ ನಮ್ಗೆ ಕರಿತಾರೆ ರೀ. ಒಂದು 400-500 ರೂಪಾಯಿ ಬೇಕಂದ್ರೆ ಕೊಡ್ತಾರೆ. ನಾವು ಇಟ್ಟು ತೊಗೊಂಡಿಲ್ಲ, ನಾವು ಬಂದಿದ್ದೆವು. ಈಗ 2,500 ಫೀಸ್ ತೊಗೋತಾರಲ್ಲ? ಹೌದು ರೀ. ಅದ್ರ ಬಗ್ಗೆ ಮ್ಯಾನೇಜ್ಮೆಂಟ ಮತ್ತು ಶಿಕ್ಷಕರು ನಿಮ್ಗೆ ಏನು ಉತ್ತರ ಕೊಟ್ಟರು? ಶಿಕ್ಷಕರು ನಮಗೆ ಇಲ್ಲರಿ, ಒಂದು ಅಪ್ಲಿಕೇಶನ್ ಕೊಡೋಣ, ಸಹಿ ಮಾಡಿ ಕೊಡ್ರಿ ನಮ್ಮ ಪೌತಿಗೆ ತಂದಾಗ ಅವರು ಇಲ್ಲ ಚೇರ್ಮನ್ರಿಗೆ ಕೇಳ್ರಿ, ಅವ್ರಿಗೆ ಕೇಳ್ರಿ ಅಂತೇಳಿ ನಮ್ಮ ಪರತ್ ಪೌತಿಗೆ ನಮ್ಮ ಸಹಿ ಮಾಡಿ ಕೊಡಲಿಲ್ಲ ಅವರು. ಈಗ ನೀವು ಇನ್ನೊಂದು ಮಾತಂದ್ರೆ ಏನಾಗ್ರಿ, ಹ್ಞೂ, ಈಗ ಯಾರಿಗೆ ಕೇಳೋಣ 300-400 ಕೊಟ್ಟು ಕಳಿಸ್ತಾರೆ ಅಂತೇಳಿ ಧ್ವನಿ ಹತ್ತದವ್ರಿಗೆಲ್ಲ ದುಡ್ಡಿನ ಅಂಶ ಹೊಡ್ತಾರೆ ಏನು? ಅದು ತಿಳಿಯಲಾಗ್ಯದ್ರಿ. ಅವಕ್ಕೆ ತಿಳಿಲ್ಲ. ನಮಗೂ ಎಷ್ಟೋ ಮಂದಿ ಕರೆದ್ರು, ನಾವು ಎಲ್ಲಿ ಹೋಗಿಲ್ಲ ರೀ. ಯಾರು ಕರೆದ? ನಮ್ಮ ಚೇರ್ಮನ್ ಕರೆದಾರ ನಮಗೆ. ಯಾವ ಉದ್ದೇಶಕ್ರಿ? ಇದು ಅಪ್ಲಿಕೇಶನ್ ಶಾಲೆ ಏನು ಅಪ್ಲಿಕೇಶನ್ ಕೊಡಬೇಡ್ರಿ, ನಾವು ಬಂದು ಭೇಟಿ ಆಗ್ತಾರೆ ನಿಮಗೆ ಅಂದರು. ಅಲಿಗೇಷನ್ ಮಾಡಬೇಡ್ರಿ, ನಮ್ಮ ಬಗ್ಗೆ ಏನೂ ದೂರ ಕೊಡಬೇಡ್ರಿ, ನಾವು ನಿಮಗೆ ಬಂದು ಓಪನ್ ಮಾಡ್ಕೊತೀವಿ. ಹಾಂ ಅಂದರು. ಯಾರು ಅವ್ರ ಹೆಸರು? ಅವರು ರತಿಕಾಂತ್. ಹಾಂ, ಏನದಾರ ಅವ್ರ ಚೇರ್ಮನ್. ಅದ. ಹಾಂ. ತಮ್ಮ ಹೆಸರು? ನನ್ನದು ರೀ ಗಿರ್ಮಲ್ಲಪ್ಪ ಚೆನ್ನಮಲ್ಲಪ್ಪ ಬೆರಾದಾರ.